ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ದೇವರ ವಾಕ್ಯದಲ್ಲಿ ಆಗಿದೆ, ನಾವೊಂದೊಂದು ದಿನವೂ ಪ್ರಾರಂಭಿಸುತ್ತಿರುವುದು ಅದು ದೇವರ ಒಂದು ಅನುಗ್ರಹವಾಗಿ ನಮಗೆ ಕಾಣಬಹುದು. ಇಂದು ನೀವು ಯಾವುದಾದರೂ ವಿಷಯದಲ್ಲಿ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತಿದ್ದೀರಾ? ಆ ವಿಷಯದ ಸಂಬಂಧವಾಗಿ ನಾವು ನಿಮಗಾಗಿ ಪ್ರಾರ್ಥಿಸುತ್ತೇವೆ. ಇಂದಿನ ದೇವರ ವಾಕ್ಯವು, ಇಂದಿನ ಪ್ರಾರ್ಥನೆಯು ನಿಮಗೆ ಅನುಗ್ರಹವಾಗಲಿ. ಒಂದು ನಿಮಿಷ ಕೃತಜ್ಞತೆಯಿಂದ ದೇವರ ವಾಕ್ಯವನ್ನು ಆಲಿಸೋಣ. ಪ್ರಭುವೇ, ಈ ವಾಕ್ಯ ಆಲಿಸುತ್ತಿರುವ ಎಲ್ಲರನ್ನು, ಈ ಲೋಕದಲ್ಲಿ ವಿವಿಧ ರಾಜ್ಯದಲ್ಲಿ ಸ್ಥಳಗಳಲ್ಲಿ ಕೂತು ವಾಕ್ಯ ಆಲಿಸುತ್ತಿರುವ, ಈ ವಾಕ್ಯಕ್ಕಾಗಿ ಸಮಯವನ್ನು ಮೀಸಲು ಇಟ್ಟು ಪ್ರಾರ್ಥಿಸುತ್ತಿರುವ ಒಬ್ಬೊಬ್ಬರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಅವರು ಬರೆದು ಇಟ್ಟ ನಿಯೋಗವನ್ನು ಸ್ವೀಕರಿಸಿರಿ. ಒಂದೊಂದು ದಿನವೂ ಅದ್ಭುತ ಸಾಕ್ಷಿಯಾಗಿ, ಒಂದೊಂದು ನಿಮಿಷವೂ ಅದ್ಭುತವಾಗಿ ಅವರ ಜೀವನದಲ್ಲಿ ಮಾರ್ಪಡಿಸಿರಿ. ದೇವರು ನಿಮ್ಮನ್ನು ಕೈ ಹಿಡಿದು ನಡೆಸುವ ಅನುಭವ ನಿಮಗೆ ಉಂಟಾಗಲಿ. ಇದನ್ನು ಆಲಿಸುವವರು ಅನೇಕರಿಗೆ ಕಳಿಸಿಕೊಡುತ್ತಾ ಇದ್ದಾರೆ. ಅದೆಲ್ಲ ದೇವರ ಒಂದು ಶುಶ್ರೂಷೆಯಾಗಿದೆ. ಇಂದಿನ ದೇವರ ವಾಕ್ಯ ಪ್ರಕಟಣೆಗಳು 1ನೇ ಅಧ್ಯಾಯ 3ನೇ ವಾಕ್ಯವನ್ನು ಆಲಿಸೋಣ. ಈ ಪ್ರವಾದನ ಸಂದೇಶವನ್ನು ಓದುವವನು ಧನ್ಯನು, ಓದಿದ್ದನ್ನು ಕೇಳಿಸಿಕೊಳ್ಳುವವರು ಧನ್ಯರು, ಮತ್ತು ಈ ಪ್ರವಾದನೆಯಲ್ಲಿ ಲಿಖಿತವಾಗಿರುವುದನ್ನು ಕೈಗೊಂಡು ನಡೆಯುವವರು ಸಹ ಧನ್ಯರು, ಏಕೆಂದರೆ ಕಾಲ ಸನ್ನಿಹಿತವಾಯಿತು. ಪ್ರಿಯರೇ, ಯಾರಾಗಿದ್ದಾರೆ ಅನುಗ್ರಹಿತರು? ನಾವು ಒಂದೊಂದು ದಿನವೂ ದೇವರ ವಾಕ್ಯವನ್ನು ಆಲಿಸುವಾಗ ಕೆಲವರು ಅರ್ಧ ನಿದ್ರೆಯಲ್ಲಿ, ಪೂರ್ತಿ ಗಮನವಿಲ್ಲದೆ ಆಗಿರಬಹುದು. ಕೆಲವೊಮ್ಮೆ ಯೋಚಿಸುತ್ತೇವೆ, ಪುನಃ ಒಮ್ಮೆ ಕೇಳೋಣ ಎಂದು. ಪ್ರಿಯರೇ, ಈ ವಾಕ್ಯವನ್ನು ಆಲಿಸಿರಿ, ಅದನ್ನು ಅನುಸರಿಸಿರಿ, ಅದನ್ನು ವಿಶ್ವಾಸಿಸಿರಿ. ಅದು ಸಾಕು ಒಬ್ಬರ ಜೀವನ ಅನುಗ್ರಹವಾಗಿ ಮಾರ್ಪಡಲು. ವಾಕ್ಯ ಆಲಿಸಿ ಪ್ರಾರ್ಥಿಸುವ ಒಬ್ಬೊಬ್ಬರ ಜೀವನದಲ್ಲಿ ಅನುಗ್ರಹದ, ಸೌಖ್ಯದ, ಬಿಡುಗಡೆಯ ಸಮಯವಾಗಿದೆ. ಹಾಲೆಲುಯ್ಯ. ನಮ್ಮ ಜೀವನದಲ್ಲಿ ಕೆಲವೊಮ್ಮೆ ಎಲ್ಲಾದರೂ ಒಂದು ತಡೆಯಾಗಿದೆ, ಸೋಲಾಗಿದೆ. ಯಾವ ಕಾರ್ಯವನ್ನು ನೋಡಿ ನಾವು ಸಂಕಟಪಟ್ಟಿದ್ದು, ಆ ಸಮಸ್ಯೆಯಿಂದ ಬಿಡುಗಡೆಯಾಗಿ ಅದರ ಮೇಲೆ ಒಂದು ಒಳಿತಿನ ಸಮಯವಾಗಿದೆ. ಹತ್ತಿರ ಇರುವುದು ನಮ್ಮ ಸೌಖ್ಯದ ಸಮಯವಾಗಿದೆ. ನಮ್ಮ ಹಣಕಾಸಿನ ಸಮಸ್ಯೆ ಬಿಡುಗಡೆಯ ಸಮಸ್ಯೆಯಾಗಿದೆ. ನಮ್ಮ ಒಳ್ಳೆಯ ಜೀವನಕ್ಕೆ ಇರುವ ಸಮಯವಾಗಿದೆ. ನಮ್ಮ ಮುಂದೆ ಇರುವ ಜೀವನದ ಬೆಳವಣಿಗೆಗೆ, ಅಭಿವೃದ್ಧಿಗೆ ಇರುವ ಸಮಯವಾಗಿದೆ. ಕಾರಣ ನೀವು ದೇವರ ವಾಕ್ಯವನ್ನು ಆಲಿಸಿ, ಅದನ್ನು ಅನುಸರಿಸಿ, ಅದರಿಂದ ಅನುಗ್ರಹಿಸಲು ಪ್ರಾರಂಭಿಸಿದ್ದೀರಿ. ಹಾಲೆಲುಯ್ಯ. ದೇವರ ವಾಕ್ಯ ಆಲಿಸುವ ಆ ವ್ಯಕ್ತಿಯ ಸಮಸ್ಯೆಯು, ಬೆದರಿಕೆಯು, ತಡೆಯು, ಸಕಲವು ಬಿಡುಗಡೆಯಾಗುವ ಸಮಯ ಹತ್ತಿರ ಬರುತ್ತಿದೆ. ಹಾಲೆಲುಯ್ಯ. ಪ್ರಿಯರೇ, ಕೀರ್ತನೆಗಳಲ್ಲಿ ಹೇಳಿದ್ದಾರೆ, ಎನ್ನ ಮನವೇ ಚಿಂತಿಸುವೆ ಏಕೆ, ವ್ಯಥೆ ಪಡುವುದೇಕೆ, ದೇವನಲ್ಲಿಡು ನಂಬಿಕೆ. ನೀನು ಅನುಗ್ರಹಿಸಲ್ಪಡುವ ಸಮಯ ದೂರ ಎಂದು ಹೇಳಿದ್ದು ಅಲ್ಲ, ನಿನ್ನ ಹತ್ತಿರ ಇದೆ ಎಂದು ಹೇಳಿದ್ದು. ನನ್ನ ಈ ಸಮಸ್ಯೆ ಹೇಗೆ ಪರಿಹರಿಸಲಿ ಎಂದು ಯೋಚಿಸುತ್ತಿರುವಾಗ ಆ ಸಮಸ್ಯೆ ಪರಿಹರಿಸುವ ಸಮಯ ಹತ್ತಿರ ಇದೆ. ನನ್ನ ಮಕ್ಕಳ ಭವಿಷ್ಯ ಏನಾಗುತ್ತದೆ, ನನ್ನ ಈ ಸಾಲದ ಕುಳಿಯಿಂದ ಹೇಗೆ ಮೇಲೆ ಬರಲಿ, ನನಗೆ ಒಂದು ಮನೆ ಸಿಗುತ್ತದಾ ಎಂದೆಲ್ಲ ಯೋಚಿಸುವ ಪ್ರಿಯರೇ, ಅದಕ್ಕೆಲ್ಲ ಇರುವ ಸಮಯ ನಿಮ್ಮ ಪಕ್ಕದಲ್ಲಿದೆ. ನಿನ್ನ ಒಳಗೆ ನಿನ್ನ ಎಲ್ಲ ಸಮಸ್ಯೆಗಳು ಮಾಯವಾಗಿ ಅಳಿಸಿ ಹೋಗುತ್ತದೆ. ಕಾರಣ ದೇವರು ನಿನ್ನನ್ನು ಅನುಗ್ರಹಿಸುವ ಸಮಯ ಪಕ್ಕದಲ್ಲಿದೆ. ಹಾಲೆಲುಯ್ಯ. ಇಂದು ಆಲಿಸಿದ ವಾಕ್ಯವನ್ನು ಪುನಃ ಓದಿ ನೋಡಿರಿ. ಅನುಗ್ರಹದ ಸಮಯವಾಗಿದೆ. ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ಇಂದು ಆಲಿಸಿದ ವಾಕ್ಯವನ್ನು ವಿಶ್ವಾಸದಿಂದ ನಾವು ಹೃದಯದಲ್ಲಿ ಸ್ವೀಕರಿಸುತ್ತೇವೆ. ನಮಗೆ ಇರುವ ಅನುಗ್ರಹದ ಸಮಯ ಪಕ್ಕದಲ್ಲಿದೆ. ನಮ್ಮ ಸಮಸ್ಯೆಗಳು, ಪರಿಸ್ಥಿತಿಗಳಿಂದ ಬಿಡುಗಡೆಯಾಗುವ ಸಮಯ ಪಕ್ಕದಲ್ಲಿದೆ ಎಂದು ವಿಶ್ವಾಸಿಸುತ್ತೇನೆ. ಪ್ರಿಯರೇ, ಇಂದು ಆಲಿಸಿದ ವಾಕ್ಯದೊಂದಿಗೆ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಒಂದು ಒಳ್ಳೆಯ ಸಾಕ್ಷಿಯಾಗೋಣ. ಶುಭ ಸಂದೇಶ ಪ್ರಚಾರಕರಾಗೋಣ. ಆಮೇನ್. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆ ಇರಿಂದೆല്ലാം ದೇವರು
ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೇನ್.